ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾವ್ಯ ಗ್ಲಾಡ್ಸ್ ವ್ಲಾಗ್ಸ್. ಇವತ್ತು ನಾನು ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ ಅಂದ್ರೆ, ಆಯಿಲಿ ಸ್ಕಿನ್ ಅವ್ರಿಗೆ ಯಾವ ಸನ್ಸ್ಕ್ರೀನ್ ಹಚ್ಚಬೇಕು, ಯಾವ್ದು ಮಾಯಿಶ್ಚರೈಸರ್ ಹಚ್ಚಬೇಕು ಅಂತ ನಾನು ಇದ್ರಲ್ಲಿ ಹೇಳ್ತೀನಿ. ಪಟ ಅಂತ ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳಿ. ಏನು ವಿಡಿಯೋ ಉದ್ದ ಅಂತ ಏನ್ ಮಾಡಲ್ಲ. ಜಸ್ಟ್ ನಾನು ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು, ಯಾವ ಮಾಯಿಶ್ಚರೈಸರ್ ಹಚ್ತಿದ್ಯಾ, ಯಾವ ಸನ್ಸ್ಕ್ರೀನ್ ಹಚ್ತಿದ್ಯಾ, ಫಸ್ಟ್ ಇದ್ದಂಗೆ ಫೇಸ್ ಇವಾಗಿಲ್ಲ, ಫುಲ್ ಗ್ಲೋ ಬಂದ್ಬಿಟ್ಟಿದೆ, ಯಾವ್ದು ಹಚ್ತಾ ಇದ್ಯಾ ಅಂತ ಎಲ್ಲ ಕೇಳ್ತಾ ಇದ್ರು. ಅದಕ್ಕೋಸ್ಕರ ನನ್ನಂತ ಆಯಿಲಿ ಸ್ಕಿನ್ ಅವ್ರಿಗೆ ಹೆಲ್ಪ್ ಆಗ್ಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬೇರೆ ಏನು ಇಲ್ಲ. ಆಮೇಲೆ ವಿಮೋಷನ್ ಅವೆಲ್ಲ ಏನು ಇಲ್ಲಪ್ಪ. ನಾನು ಯಾವುದೇ ಇದರಲ್ಲಿ ದೊಡ್ಡ ಫೇಮಸ್ ಅಂತೂ ಆಗಿಲ್ಲ ಪ್ರಮೋಷನ್ ಮಾಡಕ್ಕೆ. ಪಟ ಅಂತ ಹೇಳ್ತೀನಿ, ಯಾವ ಸನ್ಸ್ಕ್ರೀನ್ ಹಚ್ಬೇಕು, ಯಾವ ಮಾಯಿಶ್ಚರೈಸರ್ ಹಚ್ಬೇಕು ಅಂತ. ನೀವು ಯಾವುದೇ ಸನ್ಸ್ಕ್ರೀನ್ ಹಚ್ಲಿ, ಯಾವುದೇ ಮಾಯಿಶ್ಚರೈಸರ್ ಹಚ್ಲಿ, ನಿಮಗೆ ರಿಸಲ್ಟ್ ಗೊತ್ತಾಗ್ಬೇಕು ಅಂದ್ರು ಜಸ್ಟ್ 2-3 ಮಂತ್ಸ್ ಆದ್ರೂ ನೀವು ಹಚ್ಲೇಬೇಕು. ನೀವು ಹಚ್ಲಿಲ್ಲ, ಒಂದು ವಾರ ಅಷ್ಟೇ, 2-3 ದಿನ ಹಚ್ಬಿಟ್ಟು ಬಿಟ್ಬಿಟ್ಟೆ ಅಂತಂದ್ರೆ ನಿಜವಾಗ್ಲೂ ನಿಮ್ಗೆ ರಿಸಲ್ಟ್ ಗೊತ್ತಾಗಲ್ಲ. ಅದಕ್ಕೆ ನಾನೇ ಸಾಕ್ಷಿ. ನಾನು ಹಂಗೆ ಮಾಡಿದೀನಿ. 2-3 ದಿನ ಹಚ್ಬಿಟ್ಟು, ಒಂದ್ ವಾರ ಹಚ್ಬಿಟ್ಟು ಏನು ರಿಸಲ್ಟ್ ಗೊತ್ತಾಗ್ತಿಲ್ಲ ಬೇಡ ಅಂತ ಬಿಟ್ಟಿದೀನಿ. ಅದೇ ಸನ್ಸ್ಕ್ರೀನ್ ತಿರ್ಗಾ ಮತ್ತೆ ಕನ್ಸಿಸ್ಟೆನ್ಸಿ ಆಗಿ 3 ಮಂತ್ಸ್ ಹಚ್ಚಿದೀನಿ. ಹಚ್ಚಾದ್ಮೇಲೆ ನನಗೆ ರಿಸಲ್ಟ್ ಗೊತ್ತಾಗಿರೋದು. ಅದಕ್ಕೋಸ್ಕರ ನಾನು ಹೇಳ್ತಾ ಇದೀನಿ, ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿದ್ರು ನಿಮ್ಗೆ ರಿಸಲ್ಟ್ ಗೊತ್ತಾಗಬೇಕು ಅಂದ್ರೆ ಜಸ್ಟ್ 3 ಮಂತ್ಸ್ ಆದ್ರೂ ನೀವು ಯೂಸ್ ಮಾಡ್ಲೇಬೇಕು. ಅಕಸ್ಮಾತ್ ನಿಮ್ಗೆ ಆ ಪ್ರಾಡಕ್ಟ್ಸ್ಗೆ ಏನಾದ್ರೂ ಪ್ರಾಡಕ್ಟ್ಸ್ ಹಚ್ಚಿದಾಗ ನಿಮ್ಗೆ ಏನಾದ್ರೂ ಉರಿ ಏನಾದ್ರೂ ಕಾಣಿಸ್ತಿದೆ ಅಂದ್ರೆ ಅದು ನಿಮ್ಗೆ ಸೆಟ್ ಆಗಿಲ್ಲ ಅಂತ. ನಿಮ್ಗೆ ಏನಾದ್ರೂ ಹಚ್ಬಿಟ್ಟು ನಿಮ್ಗೇನು ಕಾಣಿಸ್ಲಿಲ್ಲ, ಜಸ್ಟ್ ನಿಮ್ ಫೇಸ್ ಇದ್ದಂಗೆ ಇದೆ ಅಂತಂದ್ರೂ ನೀವೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ್ರಿ. 3 ಮಂತ್ಸ್ ಆದ್ಮೇಲೆ ನಿಮ್ಗೆ ಚೇಂಜ್ ಆಗೇ ಆಗುತ್ತೆ. ನೀವು ಟ್ರಸ್ಟ್ ಮಾಡಿ ನನ್ನ. ನಾನು ಹೇಳ್ತಿರೋದು ಸನ್ಸ್ಕ್ರೀನ್ ಬಂದ್ಬಿಟ್ಟು ಡರ್ಮಕೋದು. ನಾನು ಯಾವುದೇ ಪ್ರಮೋಷನ್ ಅಂತೂ ಮಾಡ್ತಿಲ್ಲ, ನಾನು ರಿಯಲಿ ಹೇಳ್ತಾ ಇದೀನಿ. ನಾನು 3 ಮಂತ್ಸ್ ಹಚ್ಚಿನೇ ನಾನು ಹೇಳ್ತಾ ಇದೀನಿ. ನಮ್ಮ ಮನೆಯವರೆಲ್ಲ ಕೇಳಿದ್ರು ಏನ್ ಹಚ್ತಾ ಇದೀಯ ಮುಖಕ್ಕೆ, ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಇದು ಕಾಸ್ಟ್ಲಿ ಅಲ್ವಾ. ಹಚ್ಚಿದ್ರೆ ಏನಾದ್ರು ಅನ್ಕೊಂತಾರೆ, ತಗೊಂಡ್ ನೋಡಿ ಇಷ್ಟು ಕಾಸ್ಟ್ ಇದೆಲ್ಲ ಹಚ್ಕೊಂತಾಳೆ ಅಂತ ಇದ್ದೇ ಇರುತ್ತೆ ಎಲ್ಲರ ಮನೇಲೂ. ಅದಕ್ಕೆ ನಾನು ಹೇಳ್ತಾ ಇದೀನಿ, ಈ ಸನ್ಸ್ಕ್ರೀನ್ ಟ್ರೈ ಮಾಡ್ರಿ ಆಯಿಲಿ ಸ್ಕಿನ್ ಇರೋರು. ಬೇಕಾರೆ ಹೇಳ್ತೀನಿ, 1% ಹೈಲೋರಾನಿಕ್ ಸನ್ಸ್ಕ್ರೀನ್ ಆಕ್ವಾ ಜೆಲ್ ಫಾರ್ ನಾರ್ಮಲ್ ಟು ಆಯಿಲಿ ಸ್ಕಿನ್ ಅಂತ ಇದೆ, ಅದನ್ನ ತಗೊಳ್ಳಿ. ಪ್ಯಾಕ್ ಆಫ್ 2 ತಗೊಂಡ್ರೆ ನಿಮ್ಗೆ ಕಡಿಮೆ ಬೀಳುತ್ತೆ. ಪ್ಯಾಕ್ ಆಫ್ 1 ಬಂತು ಅಂದ್ರೆ ಅದೇ ರೇಟಿಗೆ ಇರುತ್ತೆ. ಜಸ್ಟ್ ಟ್ರೈ ಮಾಡಿ, ನಿಜ ಚೆನ್ನಾಗಿದೆ. 3 ಮಂತ್ಸ್ ನೀವು ಯೂಸ್ ಮಾಡ್ಲೇಬೇಕು ಆಯಿಲಿ ಸ್ಕಿನ್ ಅವರು. ಯಾವ ಸನ್ಸ್ಕ್ರೀನು? ಡರ್ಮಾಕೋ ಅವ್ರದ್ದು. ಓಕೆನಾ. ತಿರ್ಗಾ ಯಾವ ಮಾಯಿಶ್ಚರೈಸರ್ ಹಚ್ಬೇಕು ಅಂತಂದ್ರೆ, ಇದಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ. ಪಾಂಡ್ಸ್ ಹೈಡ್ರಾ ಮಿರಾಕಲ್ ಸೂಪರ್ ಲೈಟ್ ಜೆಲ್. ಏನ್ ಗೊತ್ತಾ, ಆಯಿಲಿ ಸ್ಕಿನ್ ಅವರು ಏನೇ ಹಚ್ಚಿದ್ರು ಜೆಲ್ ಟೈಪೇ ಹಚ್ಬೇಕು. ಜೆಲ್ ಟೈಪ್ ಹಚ್ಚಿದ್ರೆ ಚೆನ್ನಾಗೆ ಸ್ಕಿನ್ಗೆ ಇದಾಗುತ್ತೆ, ಎಲ್ಲ ಫುಲ್ ಅಬ್ಸರ್ವ್ ಆಗುತ್ತೆ, ಚೆನ್ನಾಗಿರುತ್ತೆ ಆಯಿಲಿ ಸ್ಕಿನ್ ಅವ್ರಿಗೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಆಯಿಲಿ ಸ್ಕಿನ್ ಅವರು ಈ ಮಾಯಿಶ್ಚರೈಸರ್ ನ ಯೂಸ್ ಮಾಡಿ. ಈಗ ಮತ್ತೆ ಈ ಸನ್ಸ್ಕ್ರೀನ್ ನ ಯೂಸ್ ಮಾಡಿ. ನಾನು ನಿಜ ಹೇಳ್ತಾ ಇದೀನಿ. ನೋಡಿ ಎಷ್ಟು ಮಾಯಿಶ್ಚರೈಸರ್ ನಾನು ಖಾಲಿ ಮಾಡಿದೀನಿ ಅಂತಂದ್ರೆ ನನಗೆ ಗೊತ್ತಿಲ್ಲ. ಎಷ್ಟೋ ಡಬ್ಬಗಳು ಎಸ್ದು ಬಿಟ್ಟಿದೀನಿ. ನೋಡಿ, ಇದು ಹೊಸದಾಗಿ ಚಿಕ್ಕದಿಂದ ಅದು ಫಸ್ಟಿಗೆ ಚಿಕ್ಕು ತಗೊಂಡೆ, ಜಸ್ಟ್ ಟ್ರೈ ಮಾಡೋಣ ಇರು ಹಚ್ಕೊಂಡ್ ನೋಡೋಣ ಅಂತ. ನೀವು ಅಷ್ಟೇ ಯಾರು ಟ್ರೈ ಮಾಡಿದ್ರೆ ಹಚ್ಕೊಳ್ಳಿ. ಏನು ನಿಮ್ಗೆ ಉರಿ ಏನು ಆತರ ಕಾಣಿಸ್ಲಿಲ್ಲ ಅಂದ್ರೆ ಪ್ಲೀಸ್ ಕಂಟಿನ್ಯೂ ಮಾಡಿ ಇದನ್ನ. ಈ ಪ್ರಾಡಕ್ಟ್ಸ್ ನ ಕಂಟಿನ್ಯೂ ಮಾಡ್ಬಿಟ್ಟು 3 ಮಂತ್ಸ್ ನೀವು ಹಚ್ಬಿಟ್ಟು ಆಮೇಲೆ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಇಷ್ಟೇ. ಇನ್ನೇನಾದ್ರೂ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಏನಾದ್ರೂ ಬೇಕಾಗುತ್ತೆ, ಏನಾದ್ರೂ ಬೇರೆ ಏನಾದ್ರೂ ತಿಳ್ಕೊಬೇಕು ನನ್ನ ಕಡೆಯಿಂದ ಅನ್ನೋದಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ಕೊಳ್ಳಿ, ನಾನು ಹೇಳ್ತೀನಿ. ಬಾಯ್.